ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನೋಡೋಣ. ನಮಸ್ಕಾರ. ಭಾರತ ಸರ್ಕಾರದಿಂದ ಒಂದು ಪ್ರಸ್ತಾವನೆ ಬಂದಿದೆ ಅಲ್ವಾ? ಈ ಹವಾನಿಯಂತ್ರಣ ಅಂದ್ರೆ ನಮ್ಮ ಎಸಿಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ. ಹೌದು ಹೌದು. ಅವರು ಎಸಿ ತಾಪಮಾನಕ್ಕೆ ಒಂದು ಮಿತಿ ಹೇರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಓ, ಹೇಗೆ? ಅಂದ್ರೆ ಏನು ಮಿತಿ ಅದು? ಅಂದ್ರೆ ನಾವು ಕೂಲಿಂಗ್ಗೆ ಎಸಿ ಬಳಸುವಾಗ 20 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಸೆಟ್ ಮಾಡೋ ಹಾಗಿಲ್ಲ. ಮತ್ತೆ ಹೀಟಿಂಗ್ ಮೋಡ್ನಲ್ಲಿ ಬಳಸುವಾಗ 28 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಸೆಟ್ ಮಾಡಬಾರ್ದು ಅಂತ. ಓಕೆ, ಸರಿ. ಇದರ ಬಗ್ಗೆನೇ ಸಾಕಷ್ಟು ಮಾತುಕತೆ, ಟೀಕೆಗಳು ಕೇಳಿ ಬರ್ತಿವೆ ಅಂತ ನಾವು ಓದಿದ್ವಿ. ಹೌದು, ಖಂಡಿತ. ಹಲವಾರು ಲೇಖನಗಳು, ವಿಶ್ಲೇಷಣೆಗಳು ಬಂದಿವೆ. ಯಾಕೆ ಈ ನಿಯಮ ಸ್ವಲ್ಪ ಹೇಗೆ ಹೇಳೋದು ಸಮಸ್ಯಾತ್ಮಕ ಆಗಬಹುದು ಅನ್ನೋದ್ರ ಬಗ್ಗೆ. ಸರಿ, ಹಾಗಾದ್ರೆ ಆ ವಾದಗಳನ್ನ ಸ್ವಲ್ಪ ನೋಡೋಣ. ಮೊದಲನೇ ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ, ಇದು ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ಮೇಲೆ ಹಸ್ತಕ್ಷೇಪ ಮಾಡಿದ ಹಾಗೆ ಅಂತ. ನಿಜ, ಅದು ತುಂಬಾ ಮುಖ್ಯವಾದ ವಾದ. ನನ್ನ ಎಸಿ ನಾನು ಬಿಲ್ ಕಟ್ತೀನಿ, ನನಗ್ ಬೇಕಾದ ಟೆಂಪರೇಚರ್ ಯಾಕಿಟ್ಕೋಬಾರ್ದು ಅಂತ ಜನ ಕೇಳ್ತಿದ್ದಾರೆ. ಹೌದು, ಲಾಜಿಕಲ್ ಆಗಿದೆ ಆ ಪ್ರಶ್ನೆ. ಆಮೇಲೆ ಇದು ಬರೀ ಭಾವನಾತ್ಮಕ ಅಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೂ ಕಷ್ಟ ಇದೆ. ಪ್ರಾಕ್ಟಿಕಲ್ ಆಗಿ ಅಂದ್ರೆ ನೋಡಿ, ಲಕ್ಷಾಂತರ ಮನೆಗಳಿವೆ, ಆಫೀಸ್ಗಳಿವೆ. ಎಲ್ಲಾ ಕಡೆನೂ ಹೋಗಿ ಯಾರ್ ಎಸಿ ಟೆಂಪರೇಚರ್ ಎಷ್ಟಿಟ್ಟಿದ್ದಾರೆ ಅಂತ ಚೆಕ್ ಮಾಡೋಕ್ ಆಗುತ್ತಾ? ಅದು ಸಾಧ್ಯನೇ ಇಲ್ಲದ ಮಾತು. ಹೌದು. ಯಾರು ಮಾನಿಟರ್ ಮಾಡ್ತಾರೆ, ಹೇಗೆ ಎನ್ಫೋರ್ಸ್ ಮಾಡ್ತಾರೆ, ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅಷ್ಟೇ ಅಲ್ಲ, ಈಗ ಭಾರತ ಅಂದ್ರೆ ಒಂದೇ ತರ ಇಲ್ಲ ಅಲ್ವಾ? ಬೇರೆ ಬೇರೆ ಕಡೆ ಬೇರೆ ಬೇರೆ ವಾತಾವರಣ. ಕರೆಕ್ಟ್. ನೀವು ಹೇಳಿ ತುಂಬಾ ಸರಿ. ಹವಾಮಾನ ಬೇರೆ, ಕಟ್ಟಡಗಳ ಸ್ಟೈಲ್ ಬೇರೆ, ಏನಂತಾರೆ ಇನ್ಸುಲೇಷನ್ ಲೆವೆಲ್ಸ್ ಬೇರೆ ಬೇರೆ ಇರುತ್ತೆ. ಹಾಗಿದ್ದಾಗ ಒಂದೇ ಅಳತೆ ಎಲ್ಲರಿಗೂ ಅನ್ನೋ ಥರದ ಪಾಲಿಸಿ ಅದು ಎಷ್ಟರ ಮಟ್ಟಿಗೆ ಸರಿ ಹೋಗುತ್ತೆ? ನಿಜ, ಅದು ಒಂದು ದೊಡ್ಡ ಪ್ರಶ್ನೆನೇ. ಸರಿ, ಈ ಪ್ರಾಕ್ಟಿಕಲ್ ಸಮಸ್ಯೆಗಳ ಜೊತೆಗೆ ಆರೋಗ್ಯದ ಬಗ್ಗೆನೂ ಕಳವಳಗಳಿದೆಯಲ್ಲ? ಖಂಡಿತವಾಗಿಯೂ ಇದೆ. ಈಗ ನೋಡಿ, ಬೇಸಿಗೆಯಲ್ಲಿ ಕೆಲವು ಕಡೆ 40, ಆಮೇಲೆ 45, ಕೆಲವೊಮ್ಮೆ 50 ಡಿಗ್ರಿ ಸೆಲ್ಸಿಯಸ್ಗೂ ತಾಪಮಾನ ಹೋಗುತ್ತೆ. ಹೌದು, ವಿಪರೀತ ಸೆಕೆ ಇರುತ್ತೆ. ಆ ಸಮಯದಲ್ಲಿ ಈ 20 ಡಿಗ್ರಿ ಕೂಲಿಂಗ್ ಲಿಮಿಟ್ ಇದೆಯಲ್ಲ, ಅದು ಸಾಕಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ವಿಶೇಷವಾಗಿ ವಯಸ್ಸಾದವ್ರಿಗೆ ಅಥವಾ ಬೇರೆ ಆರೋಗ್ಯ ಸಮಸ್ಯೆ ಇರೋರಿಗೆ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಹೌದು, ಅವ್ರಿಗೆ ತೊಂದರೆ ಆಗೋ ಸಾಧ್ಯತೆ ಹೆಚ್ಚು. ಆಮೇಲೆ ಇನ್ನೊಂದು ಪಾಯಿಂಟ್, ಎಸಿ ಅಂದ್ರೆ ಬರೀ ತಂಪು ಮಾಡೋದಲ್ಲ, ಅದು ಗಾಳಿಯಲ್ಲಿರೋ ತೇವಾಂಶ ಅಂದ್ರೆ ಹ್ಯೂಮಿಡಿಟಿ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಸರಿ. ಈಗ ಕರಾವಳಿ ಪ್ರದೇಶಗಳನ್ನೇ ತಗೊಳ್ಳಿ, ಅಲ್ಲಿ ತುಂಬಾ ಹ್ಯೂಮಿಡಿಟಿ ಇರುತ್ತೆ. ಆವಾಗ 20 ಡಿಗ್ರಿ ಲಿಮಿಟ್ ಇದ್ರೆ ತೇವಾಂಶ ಸರಿಯಾಗಿ ಕಂಟ್ರೋಲ್ ಆಗದಿರ್ಬೋದು. ಅದರಿಂದ ಬೇರೆ ಸಮಸ್ಯೆಗಳು ಬರ್ಬೋದಾ? ಹೌದು, ಕೆಲವೊಮ್ಮೆ ಅಚ್ಚು ಬಳಿಯೋದು ಅಂದ್ರೆ ಮೋಲ್ಡ್ ಗ್ರೋತ್, ಆ ತರ ಸಮಸ್ಯೆಗಳು ಕೂಡ ಆಗಬಹುದು ಅಂತ ಕೆಲವು ಮೂಲಗಳು ಹೇಳ್ತಿವೆ. ಹಾಗಾದ್ರೆ ಇದು ಆರೋಗ್ಯ ಮತ್ತು ಸೌಕರ್ಯದ ಜೊತೆಗೆ ಆರ್ಥಿಕವಾಗಿಯೂ ಪರಿಣಾಮ ಬೀರ್ಬೋದನ್ಸುತ್ತೆ. ಖಂಡಿತ. ಈಗ ಆಫೀಸ್ಗಳಲ್ಲೇ ನೋಡಿ, ಸರಿಯಾದ ಕೂಲಿಂಗ್ ಇಲ್ಲ ಅಂದ್ರೆ ಕೆಲ್ಸ ಮಾಡೋರ ಪ್ರೊಡಕ್ಟಿವಿಟಿ ಅಂದ್ರೆ ಉತ್ಪಾದಕತೆ ಕಡಿಮೆ ಆಗಬಹುದು. ಅದಷ್ಟೇ ಅಲ್ಲ, ಈಗ ಹಾಸ್ಪಿಟಲ್ಗಳು, ಲ್ಯಾಬ್ಗಳು, ಡೇಟಾ ಸೆಂಟರ್ಗಳು ಇವಕ್ಕೆಲ್ಲ ಒಂದು ನಿರ್ದಿಷ್ಟ ತಾಪಮಾನ ಬೇಕೇ ಬೇಕು. ಹೌದು, ಅಲ್ಲಿ ಕಂಟ್ರೋಲ್ಡ್ ಎನ್ವೈರ್ನ್ಮೆಂಟ್ ಬೇಕು. ಕರೆಕ್ಟ್. ಈ ಪ್ರಸ್ತಾವನೆಯಲ್ಲಿ ಅದರ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದು ಸ್ಪಷ್ಟ ಇಲ್ಲ. ಇನ್ನು ಎಸಿ ಕಂಪನಿಗಳು ತಮ್ಮ ಉಪಕರಣಗಳಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೇಕಾಗ್ ಬಂದ್ರೆ, ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಅಪ್ಡೇಟ್ಸ್, ಹೌದು, ಅದರ ಖರ್ಚು ಕೊನೆಗೆ ಯಾರ ಮೇಲೆ ಬೀಳುತ್ತೆ? ಗ್ರಾಹಕರ ಮೇಲೇನೆ. ಖಂಡಿತ. ಇದರ ಮುಖ್ಯ ಉದ್ದೇಶ ಎನರ್ಜಿ ಸೇವಿಂಗ್ಸ್ ಅಂತ ಹೇಳ್ತಾರೆ. ಆದರೆ ಇದನ್ನ ಕೆಲವರು ಬರೀ ಒಂದು ಹೇಗೆ ಹೇಳುದು ಬ್ಯಾಂಡೆಡ್ ಸೊಲ್ಯೂಷನ್, ತಾತ್ಕಾಲಿಕ ಪರಿಹಾರ ಅಂತ ಕರೀತಿದ್ದಾರಲ್ಲ? ಹೌದು, ಅದು ಒಂದು ಮುಖ್ಯವಾದ ಟೀಕೆ. ಯಾಕೆಂದ್ರೆ ನೋಡಿ, ನಮ್ಮ ದೇಶದಲ್ಲಿ ವಿದ್ಯುತ್ಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ದೊಡ್ಡ ಸಮಸ್ಯೆಗಳಿವೆ. ಉದಾಹರಣೆಗೆ, ನಮ್ಮ ಪವರ್ ಗ್ರಿಡ್ ಅಷ್ಟು ಎಫಿಷಿಯೆಂಟ್ ಆಗಿಲ್ಲ, ವಿದ್ಯುತ್ ಉತ್ಪಾದನೆಯ ಕೊರತೆ ಇದೆ, ನವೀಕರಿಸಬಹುದಾದ ಇಂಧನ ಅಂದ್ರೆ ಸೋಲಾರ್, ವಿಂಡ್ ಅದರಲ್ಲಿ ಹೂಡಿಕೆ ನಿಧಾನವಾಗಿದೆ. ಮತ್ತೆ ತುಂಬಾ ಮುಖ್ಯವಾಗಿ ನಮ್ಮಲ್ಲಿರೋ ಬಹಳಷ್ಟು ಕಟ್ಟಡಗಳ ವಿನ್ಯಾಸ, ಅವುಗಳ ಇನ್ಸುಲೇಷನ್ ತುಂಬಾ ಕಳಪೆಯಾಗಿದೆ. ಹಾಗಾಗಿ ಎಸಿ ಜಾಸ್ತಿ ಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಈ ಮೂಲ ಸಮಸ್ಯೆಗಳನ್ನ ಬಗೆಹರಿಸೋ ಬದಲು ಕೇವಲ ಜನರ ಎಸಿ ಬಳಕೆಯ ಮೇಲೆ ನಿರ್ಬಂಧ ಹಾಕೋದು ಅದು ಸರಿಯಾದ ದಾರಿಯಲ್ಲ ಅಂತ ಕೆಲವರು ವಾದಿಸ್ತಾರೆ. ಇದು ಸರ್ಕಾರದ ಅಥವಾ ಮೂಲಸೌಕರ್ಯದ ವೈಫಲ್ಯಗಳಿಂದ ಗಮನ ಬೇರೆ ಕಡೆ ಸೆಳೆಯೋ ಪ್ರಯತ್ನ ಅಂತನಾ? ಆ ರೀತಿಯ ವಿಶ್ಲೇಷಣೆಗಳೂ ಇವೆ. ಅಂದ್ರೆ ದೊಡ್ಡ ಸಮಸ್ಯೆಗಳನ್ನ ಬಿಟ್ಟು ಸಣ್ಣ ವಿಷಯದ ಮೇಲೆ ಫೋಕಸ್ ಮಾಡ್ಲಾಗ್ತಿದೆ ಅಂತ. ಆದರೆ ಒಂದು ವಾದ ಇದೆ, ಪ್ರತಿ ಡಿಗ್ರಿ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಸುಮಾರು 6% ವಿದ್ಯುತ್ ಉಳಿತಾಯ ಆಗುತ್ತೆ ಅಂತ. ಅದು ಸಣ್ಣ ವಿಷಯ ಅಲ್ಲ ಅಲ್ವಾ? ಆ 6% ಉಳಿತಾಯದ ಲೆಕ್ಕಾಚಾರವನ್ನೇ ಕೆಲವು ಮೂಲಗಳು ಪ್ರಶ್ನಿಸ್ತವೆ.
ಒಂದು ವೇಳೆ ಅಷ್ಟು ಉಳಿತಾಯ ಆದ್ರೂ ಕೂಡ ಅದಕ್ಕಾಗಿ ಜನ ಅನುಭವಿಸಬೇಕಾದ ಅನಾನುಕೂಲತೆ, ಆರೋಗ್ಯದ ರಿಸ್ಕ್, ಪ್ರೊಡಕ್ಟಿವಿಟಿ ಲಾಸ್ ಇದನ್ನೆಲ್ಲ ಹೋಲಿಸಿದ್ರೆ ಇದು ನಿಜವಾಗ್ಲೂ ವರ್ತ್ ಇದೆಯಾ ಅನ್ನೋದು ಪ್ರಶ್ನೆ. ಲಾಭಕ್ಕಿಂತ ನಷ್ಟ ಜಾಸ್ತಿಯಾಗ್ಬೋದಾ? ಬಹುಶಃ. ಇನ್ನೊಂದ್ ಪಾಯಿಂಟ್ ಏನಂದ್ರೆ, ದೇಶದಲ್ಲಿ ವಿದ್ಯುತ್ ಬಳಕೆ ಅಂದ್ರೆ ಬರೀ ಮನೆಗಳ ಎಸಿ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇವೆ. ಹೌದು. ಆಮೇಲೆ ವಿದ್ಯುತ್ ಸಾಗಣೆಯಲ್ಲೇ ನಷ್ಟ ಆಗೋತೆ, ಅಂದ್ರೆ ಟ್ರಾನ್ಸ್ಮಿಷನ್ ಲಾಸ್. ಈ ದೊಡ್ಡ ವಿಷಯಗಳನ್ನ ಬಿಟ್ಟು ಬರೀ ಜನರ ಮೇಲೆ ಫೋಕಸ್ ಮಾಡೋದು ಸರಿನಾ ಅನ್ನೋದು ಇನ್ನೊಂದು ವಾದ. ಜವಾಬ್ದಾರಿಯನ್ನ ಜನರ ಮೇಲೆ ಹಾಕ್ತಿದ್ದಾರೆ ಅನ್ನೋ ಭಾವನೆ ಬರ್ತಿದೆ. ಹೌದು, ಅದೇ ಟೀಕೆ ಕೇಳಿ ಬರ್ತಿದೆ. ಇನ್ನು ಸಾರ್ವಜನಿಕರ ರಿಯಾಕ್ಷನ್ ಹೇಗಿದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ? ಅಲ್ಲಿతో ಸಾಕಷ್ಟು ಜೋಕ್ಸ್, ಮೀಮ್ಸ್ ಎಲ್ಲ ಹರಿದಾಡ್ತಿದೆ. 19 ಡಿಗ್ರಿಯಲ್ಲಿ ಎಸಿ ಇಟ್ಟಿದ್ದಕ್ಕೆ ವಾಂಟೆಡ್ ಅನ್ನೋ ತರಹದ ವ್ಯಂಗ್ಯದ ಮಾತುಗಳು. ಓಕೆ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಪ್ರಸ್ತಾವನೆಯ ವಿರುದ್ಧ ಇರೋ ಮುಖ್ಯವಾದ ಟೀಕೆಗಳು ಅಂದ್ರೆ ಇದು ಪರ್ಸನಲ್ ಫ್ರೀಡಮ್ ಮೇಲೆ ಹಸ್ತಕ್ಷೇಪ, ಆರೋಗ್ಯಕ್ಕೆ ರಿಸ್ಕ್ ತರಬಹುದು, ಜಾರಿ ಮಾಡೋದು ಕಷ್ಟ, ಎಷ್ಟು ಎನರ್ಜಿ ಉಳಿಯುತ್ತೆ ಅನ್ನೋದೇ ಅನುಮಾನ, ಮತ್ತು ದೇಶದ ಅಸಲಿ ಎನರ್ಜಿ ಪ್ರಾಬ್ಲಮ್ಸ್ ಕಡೆ ಗಮನ ಕೊಡ್ತಿಲ್ಲ ಅನ್ನೋದು. ಲಭ್ಯವಿರೋ ಮಾಹಿತಿಯ ಪ್ರಕಾರ ಇದು ಪರಿಹಾರಕ್ಕಿಂತ ಹೆಚ್ಚು ಸಮಸ್ಯೆ ತರಬಹುದು ಅನ್ನೋ ಅಭಿಪ್ರಾಯ ಇದೆ. ಹಾಗಾದ್ರೆ ಅಂತಿಮವಾಗಿ ಯೋಚನೆ ಮಾಡಬೇಕಾದ ವಿಷಯ ಏನು? ನಮ್ಮ ದೇಶದ ಇಂಧನ ಸವಾಲುಗಳನ್ನು ಎದುರಿಸೋಕೆ ನಾವು ನಿಜವಾಗ್ಲೂ ಎಲ್ಲಿ ಫೋಕಸ್ ಮಾಡಬೇಕು? ಜನರ ಎಸಿ ಟೆಂಪರೇಚರ್ ಕಂಟ್ರೋಲ್ ಮಾಡೋದ್ರಲ್ಲ? ಅಥವಾ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಸರಿಪಡಿಸೋದ್ರಲ್ಲಿ, ಪವರ್ ಜನರೇಷನ್ ಜಾಸ್ತಿ ಮಾಡೋದ್ರಲ್ಲಿ, ಮತ್ತು ಮುಖ್ಯವಾಗಿ ಎನರ್ಜಿ ಎಫಿಷಿಯೆಂಟ್ ಬಿಲ್ಡಿಂಗ್ ಡಿಸೈನ್ಸ್ ಪ್ರಮೋಟ್ ಮಾಡೋದ್ರಲ್ಲ? ಹೌದು. ಬಹುಶಃ ದೊಡ್ಡ ಚಿತ್ರಣವನ್ನ ನೋಡಬೇಕಾದ ಅಗತ್ಯ ಇದೆ ಅನ್ಸತ್ತೆ. ಇದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಬೇಕಾದ ವಿಷಯ.